2023ರ ಚುನಾವಣೆಯಲ್ಲಿ ಗೆದ್ದ ನಂತರ ಕೂಡ ಒಂದು ವರ್ಷ ಅದರದ್ದೇನು ಚರ್ಚೆ ಆಗಲಿಲ್ಲ. ಲೋಕಸಭಾ ಚುನಾವಣೆಗಳೆಲ್ಲ ಮುಗಿದ ನಂತರ ಅದನ್ನು ತರಲಾಯಿತು ಕ್ಯಾಬಿನೆಟ್ಟಿಗೆ ತಂದರು. ನಂಬರ್ಗಳು ಹೊರಗಡೆ ಬಂದವು. ಪ್ರಬಲ ಸಮುದಾಯಗಳ ವಿರೋಧ ಇತ್ತು. ಕಾಂಗ್ರೆಸ್ ಹೈಕಮಾಂಡ್ ಕರೆದು ಇನ್ನೊಂದು ಸಲ ಮಾಡಿ ಅದನ್ನ ಸರ್ವೆನಾ ಅಂತ ಹೇಳ್ತು. ಇನ್ನೊಂದು ಸಲ ಸರ್ವೆ ಆಗಿದೆ. ಈಗ ಅದರ ಶಿಫಾರಸ್ಸುಗಳನ್ನು ಜಾರಿಗೊಳಿಸದಂತೆ ತಡೆಯುವುದಕ್ಕೆ ಈ ಷಡ್ಯಂತ್ರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಸಮಾವೇಶಗಳು ರಾಜಕಾರಣದ ದಿಕ್ಕನ್ನು ಬದಲಿಸ್ತವೆ. 2005ರಲ್ಲಿ ಸಿದ್ದರಾಮಯ್ಯನವರಿಗೆ ಆದ ಅನುಭವ ಅದು. JDSನಲ್ಲಿದ್ದರು. ದೇವೇಗೌಡರು ಹಾಕಿದ ಗೆರೆಯನ್ನು ದಾಟಿ ನಾನು ಅಹಿಂದ ಸಂಘಟನೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೊರಟರು. ಅಹಿಂದ ಸಮಾವೇಶ ಹುಬ್ಬಳ್ಳಿಯಲ್ಲಿ ಆಯಿತು, ಒಂದು ದೊಡ್ಡ ಸಮಾವೇಶ, ದೇವೇಗೌಡರ ಮಾತು ಮೀರಿ. ಆ ಕಾರಣಕ್ಕಾಗಿ JDSನಿಂದ ಉಚ್ಚಾಟನೆಗೊಂಡುಬಿಟ್ರು ಸಿದ್ದರಾಮಯ್ಯನವರು. ಉಚ್ಚಾಟನೆ ಆಯಿತು. ಆಮೇಲೆ ನಡೆದಿದ್ದ ಇತಿಹಾಸ, ABPJD ಅಂತ ಒಂದು ಮಾಡಿ, ಇಲ್ಲ ಅದು ಕಷ್ಟ ಅಂತ ಗೊತ್ತಾಗಿ ಕಾಂಗ್ರೆಸ್ಸಿಗೆ ಸೇರಿಕೊಂಡು, ಅದಾದ ನಂತರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅಂದರೆ ಸಿದ್ದರಾಮಯ್ಯನವರೇ ಕೇಂದ್ರೀಕೃತವಾಗಿ ನಡೆದಂಥ ದೊಡ್ಡ ಸಮಾವೇಶ 2022ರಲ್ಲಿ ದಾವಣಗೆರೆಯಲ್ಲಿ 75ನೇ ಹುಟ್ಟುಹಬ್ಬದ ಸಂದರ್ಭ. ಸಿದ್ದರಾಮೋತ್ಸವ ಅಂತಲೇ ಜನಪ್ರಿಯಗೊಂಡಿತದು. ಸಿದ್ದರಾಮಯ್ಯ 75 ಅಂತೇನೋ ಬೇರೆ ಹೆಸರಿತ್ತು, ಬಟ್ ಸಿದ್ದರಾಮೋತ್ಸವ ಅಂತಲೇ ಜನಪ್ರಿಯಗೊಂಡಿತು. ಅದೇ ವೇದಿಕೆಯ ಮೇಲೆ ರಾಹುಲ್ ಗಾಂಧಿಯವರು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವಂತೆ ಮಾಡಿತ್ತು, ಕೈ ಹಿಡ್ಕೊಳ್ಳುವಂತೆ ಮಾಡಿತ್ತು ಇದೇ ವೇದಿಕೆಯ ಮೇಲೆ. ಇದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡೋ ಹಂಗಿತ್ತಿತ್ತು.